ನಾವು ಎಲ್ಲರೂ ಸೇರಿ ಕಾರ್ಯಕರ್ತರಿಂದ ಇದ್ದೀವಿ ಅಂತ ಮರಿಬಾರ್ದು. ಕಾರ್ಯಕರ್ತರೇ ಇಲ್ಲ ಅಂದರೆ ನಂದು ನಾಯಕತ್ವ ಇಲ್ಲ, ಬೇರೆ ಯಾರ್ದು ನಾಯಕತ್ವ ಇಲ್ಲ. ಆದರೆ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇಂಥ ಹೇಳಿಕೆಗಳು ಸರಿಯಲ್ಲ. ಬಿ ಫಾರ್ಮ್ ಬೇಕಾದಾಗ ಕಾಂಗ್ರೆಸ್ ಪಕ್ಷ ಬೇಕು, ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಬೇಕಾದಾಗ ಕಾಂಗ್ರೆಸ್ ನಾಯಕತ್ವ ಬೇಕು, ಅವರ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಬೇಕು. ಎಲ್ಲ ಗೆದ್ದಾದ್ಮೇಲೆ ಅಧಿಕಾರ ಅನುಭವಿಸಾದ್ಮೇಲೆ ಅಥವಾ ಅನುಭವಿಸ್ತಿರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಯಾರು ಅಂತ ಹೇಳೋದು ತಪ್ಪಾಗ್ತದೆ. ಯಾರೇ ಇರ್ಬೋದು ಅದು. ಈಗ 140 ವರ್ಷ ಹಾಗೆ ಬಂದಿದ್ದೀವೇನ್ರಿ? 140 ವರ್ಷ ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷದ ನಾಯಕತ್ವ. ನಾನು ಹೇಳ್ದಂಗೆ ನಿರಂತರವಾಗಿ ಬೆಳೀತಾ ಹೋಗ್ತಾ ಇದೆ, ಮುಂದೆ ಕೂಡ ಬೆಳೆಯುತ್ತೆ. ಯಾರು ಒಬ್ಬರಿಂದ ಪಕ್ಷ ಅಲ್ಲ. ಕಾರ್ಯಕರ್ತರಿಂದ ನಾವು ಅಂತ ಹೇಳಿದ್ರಿ, ಈಗ 2.5 ವರ್ಷ ಆದ್ರೂ ಕೂಡ ಕಾರ್ಯಕರ್ತರಿಗೆ ಒಂದು ಅವಕಾಶಗಳು ಸಿಗದೆ ಇರೋದನ್ನ ಗಮನಿಸಿದ್ರೆ ನೋಡಿ, ಎಲ್ಲ ನಾನು ನೋಡಿ ಕಾರ್ಯಕರ್ತರಿಗೆ ಅಧಿಕಾರ ಬಹಳ ಸ್ಪಷ್ಟವಾಗಿ ಇದ್ರ ಬಗ್ಗೆ ನಾನು ಕೂಡ ಹಿಂದೆ ಹೇಳಿದ್ದೀನಿ. ಎಲ್ಲರಿಗೂ ಒಂದೇ ಸರಿ ಸಮಾನವಾಗಿ ಅವಕಾಶ ಸಿಗೋದು ಕಷ್ಟ. ಮುಂದೆ ಸಿಗುತ್ತೆ, ಎಲ್ಲರಿಗೂ ಸಿಗುತ್ತೆ. ಈಗಾಗಲೇ ಬೋರ್ಡ್ ಚೇರ್ಮನ್ಗಳೆಲ್ಲ ಮಾಡಿದ್ದೀವಿ, ಕೆಲವು ಡೈರೆಕ್ಟರ್ಸ್ ಪೆಂಡಿಂಗ್ ಇವೆ. ಆಲ್ಮೋಸ್ಟ್ 85% ಮುಗಿಸಿದ್ದೀವಿ, ಇನ್ನೂ ಒಂದು 15-20% ಉಳಿದಿದೆ, ಅದು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೇಳ್ದಂಗೆ ಎಲ್ಲದೂ ಕೂಡ ಒಂದೇ ಸರಿ ಆಗೋದಿಲ್ಲ. ತಾಳ್ಮೆ ಅನ್ನೋದು ರಾಜಕೀಯದಲ್ಲಿ ಇರಲೇಬೇಕಾಗ್ತದೆ. ದೇರ್ ಈಸ್ ನೋ ಅದರ್ ಆಲ್ಟರ್ನೇಟಿವ್ ಫಾರ್ ಹಾರ್ಡ್ ವರ್ಕ್ ಆರ್ ಪೇಷನ್ಸ್. ಅದಕ್ಕಿಂತ ದೊಡ್ಡ ಖರ್ಗೆ ಸಾಹೇಬ್ರಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ ಅದಕ್ಕೆ. ಸೊ ಯಾರೇ ಏನೇ ಮಾತಾಡಿದ್ರು AICC ಅಧ್ಯಕ್ಷರ ತಾಳ್ಮೆ, ಅವರ ಪರಿಶ್ರಮ ನೋಡ್ಕೊಂಡು ಉದಾಹರಣೆಗಳು ಕೊಟ್ಟರೆ ಅವರಿಗೆ ಅರ್ಥ ಆಗುತ್ತೆ. ಏನು ಅದರ ಐಡಿಯಾ ಇಲ್ಲ ಸರ್. ಬಳ್ಳಾರಿ ವಿಚಾರದಲ್ಲಿ ಸರ್, 2 ಸರಿ ಪೋಸ್ಟ್ ಮಾರ್ಟಮ್ ಆಗಿದೆ. ಇದನ್ನ ಸರ್ಕಾರ ತನ್ನ ಆಡಳಿತ ವೈಫಲ್ಯವನ್ನು ಮುಚ್ಚಾಕೋದಕ್ಕೆ ಒಂದು ಸತ್ಯವನ್ನ ಮರೆ ಮಾಡೋದಕ್ಕೆ 2 ಸರಿ ಬಳ್ಳಾರಿ ಬಗ್ಗೆ ವಿರೋಧ ಪಕ್ಷದವರು ಎಷ್ಟು ಕಮ್ಮಿ ಮಾತಾಡಿದ್ರೆ ಅಷ್ಟೇ ಒಳ್ಳೆಯದು. ಯಾರ್ಯಾರು ಬಳ್ಳಾರಿಯನ್ನು ಹಾಳು ಮಾಡಿದರು, ಯಾರ್ಯಾರು ನಮ್ಮ ಕಲ್ಯಾಣ ಕರ್ನಾಟಕವನ್ನು ಹಾಳು ಮಾಡಿದರು, ಕಾನೂನು ಸುವ್ಯವಸ್ಥೆ ಇರ್ಬೋದು, ಅದರ ಪ್ರಗತಿಗೆ ಅಡ್ಡಿಗಾಲು ಹಾಕಿದ್ರು, ಅಂಥವ್ರ ಹತ್ರ ಪಾಠ ಕಲಿಯೋದು ಏನೂ ಇಲ್ಲ ನಮ್ಮ ಹತ್ರ. ಯಾರು ಇವರೆಲ್ಲ